ಈಗ ನೆಕ್ಸ್ಟ್ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಡಸ್ಟು ಗೈಸ್, ಅದಕ್ಕೆ ಮಾಸ್ಕ್ ಹಾಕ್ಕೊಂಡಿದ್ದೀನಿ. ಮೊದಲೇ ನನಗೆ ವೀಸಿಂಗ್ ಪ್ರಾಬ್ಲಮ್ಮು, ನಾನು ಮಾಸ್ಕ್ ಹಾಕ್ಕೊಂಡಿಲ್ಲ ಅಂದರೆ ನನ್ನ ಕತೆ ಇರ್ತದೆ. ಅದಕ್ಕೇ ಮಾಸ್ಕ್ ಹಾಕ್ಕೊಂಡು ಓಡಾಡ್ತಾಯಿದ್ದೀನಿ. ಗಾಡೀಲೂ ಮಾಸ್ಕ್ ವಿಂಡೋ ತೆಗ್ದಿದ್ದೀನಿ. ಡಸ್ಟ್ ಯಾವ ಲೆವೆಲಿಗೆ ಬರ್ತಾಯಿದೆ ಅಂದರೆ ಹೇಳೋಕ್ಕಾಗ್ತಾಯಿಲ್ಲ, ಆ ಲೆವೆಲಿಗೆ ಡಸ್ಟ್ ಬರ್ತಾಯಿದೆ. ಶಿರ್ಡಿಯಿಂದ 300 ರೂಪೀಸು ಆರಾಮಾಗಿ ಬರ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಆದಷ್ಟು AC ಸಿಕ್ಕಿದ್ರೆ ಟ್ರೈ ಮಾಡಿ, ನಾನ್ AC ಇತ್ತ. ಯಾಕಂದರೆ ವಿಂಡೋ ತೆಗೆಯೋದ್ರಿಂದ ತುಂಬ ಡಸ್ಟ್ ಬರ್ತಾಯಿದೆ. ನಾನು ಅದಕ್ಕೆ ಮಾಸ್ಕ್ ಹಾಕ್ಕೊಂಡೇ ಮಾತಾಡ್ಬಿಡ್ತೀನಿ ನಿಮ್ಮ ಜೊತೆ. ಈಗ ನೆಕ್ಸ್ಟು ತ್ರಯಂಬಕೇಶ್ವರ್ಗೆ ಹೋಗ್ತಾ ಇದ್ದೀವಿ. ತ್ರಯಂಬಕೇಶ್ವರ ಹೋಗಿ ಸ್ವಲ್ಪ ಅಲ್ಲಿ ವಿಡಿಯೋಸ್ ಎಲ್ಲ ಮಾಡ್ತೀನಿ. ಅದಾದಮೇಲೆ ನಿಮಗೆ ಮತ್ತೆ ಸಿಗ್ತೀನಿ. ಈಗ ಅಲ್ಲಿ ಮುಕ್ತಿಧಾಮ್ ನೋಡ್ಕೊಂಬಂದ್ರಲ್ಲ, ಚೆನ್ನಾಗಿತ್ತ ಮುಕ್ತಿಧಾಮ್. ಅವ್ರೇನು ಸ್ಟೋರಿ ಹೇಳಿದೆ, ಸ್ಥಳ ಪುರಾಣ ಕೇಳಿದೆ, ಅವ್ರು ಹೇಳಿಲ್ಲ. ನೋಡೋಣ ನೆಕ್ಸ್ಟ್ ಹೋಗೋ ಕಡೆ ಎಲ್ಲಾದರೂ ಸಿಗುತ್ತಾ ಅಂತ, ಅದ್ರ ವಿಶೇಷತೆ ಏನು ಅಂತ ಹೇಳ್ತೀನಿ. 5 लोग एक साथ मंदिर में जाना, एक साथ मंदिर से बाहर आना, ठीक है? ठीक है। 2 अलग 3 अलग घूमना नहीं है। ओके। मेरा मोबाइल नंबर दे दो। और नंबर अंत बोलिए। 8530 एक मिनट 8530 666 955। हाँ 9 8530 है विक्रम, और जाए ना बोलो, गाड़ी पटो। बोलिए भैया। 666 955। हाँ नाम संदीप। हाँ ಮಿಸ್ ಕಾಲ್ ಇಲ್ಲಿಂದ ಯಾವ ಒಂದು 500 ದೇವಸ್ಥಾನಗಳು ತೋರಿಸ್ತಾರಂತೆ. ಇಲ್ಲ ಏನೇನೋ ಹಣ್ಣುಗಳೆಲ್ಲ ಜಾತ್ರೆ ಸಂತೆ ನಡೀತೈತೆ ನೋಡಿ ಗೈಸ್, ಇಲ್ಲೆಲ್ಲ ಸಂತೆ ನಡೀತೈತೆ. ಕರ್ಕೊಂಡು ಹೋಗ್ತಿದ್ದಾರೆ ಇವ್ರು 3 ಜನ ತೆಲುಗುಗಳು. ನಾವು ಕನ್ನಡ ಅಂಡ್ ತೆಲುಗು. ಹಾ मठाजवळ ना पटकन. ನೋಡಿ ಇಲ್ಲೆಲ್ಲ ನೀರಿದೆ ನೋಡಿ. ಎಷ್ಟು ಎಲ್ಲ ಅಲ್ಲೇ ಸ್ನಾನ ಮಾಡ್ತಾರೆ, ಅಲ್ಲೇ ಬಟ್ಟೆ ಒಗಿತಾರೆ, ಅಲ್ಲೇ ಗಲೀಜ್ ಮಾಡ್ತಾರೆ. ಅಮ್ಮ ಮಮ್ಮಿ ಹಿಂಗೆ 2 ಅಡಿ ಮುಂದೆ ಕೊಟ್ಟಿದೆ. ತ್ರಯಂಬಕೇಶ್ವರ್ಗೂ ಕರ್ಕೊಂಡು ಹೋಗ್ತೀರಾ ಭಯ್ಯ? इधर से 30 किलोमीटर आपका गाड़ी लेके जाए। ओके। लाइन टेंपल घूमना होता है पंचवटी ಅಂತೆ ತ್ರಯಂಬಕೇಶ್ವರ ಅಲ್ಲಂತೆ. ಇಲ್ಲಿ ಯಾವ್ದಾದ್ರು ಟೆಂಪಲ್ ನೋಡಿ, ನಾನು ಶಿರಡಿಯಿಂದಲೂ ನೋಡ್ತಾ ಇದೀನಿ. ಎಲ್ಲ ಕಪ್ಪು ಕಲರ್ ಅಂದ್ರೆ ಬ್ಲಾಕ್ ಸ್ಟೋನ್ ಇಂದಾನೆ ಮಾಡಿದ್ದಾರೆ ನೋಡಿ. ನೋಡಿ ಹೆಂಗಿದೆ ಪಂಚವಟಿ ಅಂತ. ಇದು ನಮ್ ಗೈಡು ಆಟೋ ಓಡಿಸ್ಕೊಂಡೆ ಗೈಡ್ ಆಗ್ಬಿಟ್ಟವ್ರೆ. ಹಾ ಹೌದು ಹೌದು. इधर टाउन में जाना, त्रिवेणी संगम, अरुणा वरुणा गोदावरी, अरुणा वरुणा अंडरग्राउंड, गोदावरी 30 किलोमीटर दूर, त्र्यंबकेश्वर इसका स्टार्टिंग पॉइंट, लास्ट पॉइंट राजमंदिर आंध्र प्रदेश। ये पूरे प्लेस को कहता है राम कुंड। नासिक में जो 4 साल बाद कुंभ मेला लगता है, कुंभ मेले का जो शाही स्नान होता है, सभी साधु संत महात्मा लोग इस जगह आके स्नान करता है। इधर टाउन में जाना है, पानी का छींटा लगवाना है। ये ब्लैक टेम्पल देख रहे हो, ये गंगा गोदावरी माता दर्शन करना है। उसके बाद वो ग्रीन नेट मारा है, वो इधर वाला है। इधर ग्रीन नेट के सामने कपालेश्वर है। सीढ़ी चढ़ के ऊपर जाना है, सीढ़ी उतर के वापस इस जगह पे आना और मुझे कॉल करना है। मोबाइल पर्स पैसा संभाल के रखना है। ಏನೋ ಒಂದಿಷ್ಟು ಹೇಳ್ಬಿಟ್ಟ. ನೀರೇ ಇಲ್ಲ. ಸಂಗಮ್ पंचवटी संगम आगे पंचवटी का दर्शन गोदावरी सिंधु कृष्णा सिंधु यमुना
ಪಂಚವಟಿನ ನೋಡಿ ಗೈಸ್, ಎಷ್ಟು ಸ್ಮೆಲ್ ಐತಲ್ಲ, ತುಂಬಾ ಸ್ಮೆಲ್ ಇದೆ. ನೋಡಿ ಗೈಸ್, ಇದು ಪಂಚವಟಿ ಇರುತ್ತೆ. ಯಪ್ಪ ಕಣ್ ಪಾವನ ಆಯ್ತು ಇಲ್ಲೇ ಅಂತೆ ಬಾನು. ಇಲ್ಲಿ ನೋಡಕ್ ಆಗ್ತಿಲ್ಲ ಗೈಸ್, ಇಲ್ಲಿ ತುಂಬಾ ದಟ್ಟಿ. ಯಾಕೆ ಅಲ್ಮಾರೇನ ಬನ್ನಿ, ಅಲ್ಲಿ ಆದ್ರೂ ಅಲ್ಲಿ ಚೆನ್ನಾಗಿತ್ತು. ನೀವು ತೆಲುಗಲ್ಲಿ చెప్పండి. ಓಕೆ ಓಕೆ. ನೋಡಿ ಇದೆ ಪಂಚವಟಿ ಅಂದ್ರೆ. ಸ್ನಾನ ಮಾಡ್ಬೇಕಮ್ಮ ನೋಡಿ ಇದೆ. ಪಂಚವಟಿ. ಹೌದು, ನಂದು ಇದು ಆನ್ ಆಗಿಲ್ವಲ್ಲ. ಒಂದ್ ನಿಮಿಷ ಇರಿ ಗೈಸ್, ದೇವಸ್ಥಾನಕ್ಕೆ ಹೋದ್ಮೇಲೆ ಮಾಡ್ತೀನಿ ಮತ್ತೆ. ನೋಡಿ ಹಿಂಗಿದೆ, ಎಷ್ಟು ಗಲೀಜ್ ಮಾಡಿದಾರೆ ನೋಡಿ. ಅವ್ರು ಎತ್ತುತ್ತಾ ಇದ್ದಾರೆ. ಆ ಶಿವಲಿಂಗಕ್ಕಂತೂ ಬೆಲೆನೇ ಇಲ್ಲ, ಚಪ್ಪಲಿ ಹಾಕೊಂಡು ಅಲ್ಲೇ ಇದ್ದೇನೆ. ಇದು ಪಂಚವಟಿ. ನಾವೀಗ ಇಲ್ಲಿ ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಮೆಟ್ಲು ಹತ್ಕೊಂಡು ಹೋದ್ರೆ ಸಿಗುತ್ತೆ. ಆನ್ ಆಗೈತಾ? ಇಷ್ಟೇ ಆಯ್ತಾ? ಅಲ್ಲಿ ಗುಡಿಗೆಲ್ಲ ಹೋಗಿ ನಮಸ್ಕಾರ ಮಾಡ್ಕೊಂಡು, ಇಲ್ಲೂ ಒಂದು ದೇವಸ್ಥಾನ ಇದೆ ನೋಡಿ, ರಾಮ ಸೀತಾ ಲಕ್ಷ್ಮಣ್ ಮಂದಿರ್. ಮೇಲೆ ಹತ್ತಿ ಇಲ್ಲೊಂದು ಬಾಲ ಆಂಜನೇಯ. ನೋಡಿ ಅಲ್ಲೊಂದು ಸ್ಟೋನ್ ಬಿಲ್ಡಿಂಗ್ ಇದೆ. ಸೇಮ್ ಎಲ್ಲ ಕಡೆನೂ ಅಷ್ಟೇ, ಕಪ್ಪು ಕಲ್ಲಲ್ಲೇ ಮಾಡಿರೋದು. ಬಟ್ ಕಲಾಕೃತಿ ಮಾಡೋದು ನೆಕ್ಸ್ಟ್ ಲೆವೆಲ್ಲು. ಬಟ್ ನೀಟಾಗಿ ಮೇಂಟೈನ್ ಮಾಡಿಲ್ಲ ನೋಡಿ. ಇದೇ ತರ ಜ್ಯೋತಿರ್ಲಿಂಗ ಇರೋದು ತ್ರಯಂಬಕೇಶ್ವರದ್ದು. ಸೇಮ್ ಇದೇ ತರ ಜ್ಯೋತಿರ್ಲಿಂಗ. ಫೋನ್ ಅಲೋ ಇಲ್ವಾ? ಇಲ್ಲೂ ಕ್ಲೋಸ್ ಇದೆ ಟೆಂಪಲ್. ಈ ಶಿವಲಿಂಗ ಇದೆ ನೋಡಿ. ಸೊ ಎಲ್ಲೆಲ್ಲೂ ಶಿವಲಿಂಗಗಳಂತೂ ತುಂಬಾ ಕಾಣಿಸ್ತಾ ಇದೆ. ಮತ್ತೆ ಅಲ್ಲೊಂದು ದೇವಸ್ಥಾನ ಇದೆಯಂತೆ. ಫಸ್ಟ್ ಇಲ್ಲಿ ಮುಗಿಸ್ಕೊಂಡು ಆಮೇಲೆ ಅಲ್ಲಿ ಹೋಗೋಣ ಅಂತ. ಬಟ್ ಇಲ್ಲಿ ತುಂಬಾ ರಶ್ ಇದೆ, ಜನ ರಶ್ ಇರೋದ್ರಿಂದ ನಾನು ಬಂದ್ರ ಆಯ್ತಾ. ಇಲ್ಲಿ ಲೈನಲ್ಲಿ ಬನ್ನಿ, ಹಿಂಗೆ ಹೋಗೋಣ. भैया के पीछे ही तो थे। भैया तो आगे नहीं कर रहे। चलो अब चलो, 1 मिनट दीदी, 1 मिनट अंदर
अंदर चलो Do you not understand with me? सीढ़ी है. एक लोटा बाप रे माँ. इष्ट शिवलिंग अगेन. ವಿಡಿಯೋ ಮಾಡು ನಿನ್ನಂದು. ನಾನು ಹೋಗಿ ನೀರು ಹಾಕ್ತೀನಿ. ಒತ್ತಿದ್ದೀನಿ. ಗಂಧದಿರಿ. ಫೋಟೋ ಒಂದು ಫೋಟೋ ತೆಗಿ. ಒಂದು ನಿಮಿಷ ಕೊಡಿ ಫೋಟೋ. ಹಾ, ಕೆಳಗಡೆ ಸ್ವಲ್ಪ ಹಾಕು. ಹಾ, ನೋಡಿ ಇಲ್ಲಿ ಒಂದ್ಸಲ. ಹಾ, ನೆಕ್ಸ್ಟ್ ಎಲ್ಲಿ ಭಯ್ಯ? ಗ್ರೀನ್ ಕಲರ್. ಹಾ, ಅಪ್ ಸ್ಟೆಪ್ಸು. ವಿಶ್ ಟೆಂಪಲ್? ಆಂಜನೇಯ. ಮೆಟ್ಲತ್ಬೇಕು. ಹೋಗೋಣ, ಇದ್ರಲ್ಲೇ ಇರೋಣ. ಫಸ್ಟ್ ಮೆಟ್ಲು ನೋಡಿ ಡಿಸೈಡ್ ಮಾಡಿ ನಡಿ. ಅಯ್ಯೋ ಕಲ್ಲೆಲ್ಲ ಚುಚ್ತಾವೆ. ಆಂಜನೇಯಿಂದ ಕೆಳಗಡೆಯಿಂದಾನೆ ಭಕ್ತಿನ ಬೇಡ್ಕೊಬಿಡಲ್ಲ. ಮೆಟ್ಲು ನೋಡಿ ಹೆಂಗ ಎಷ್ಟವೆ. ಅತ್ತನಾ? ಕಾಲ್ ನೋವು ಬರ್ಲಿ ನಿಂಗೈತೆ. ಹಾ, ಆಂಜನೇಯ ಇಲ್ಲೇ ಕೈ ಮುಕ್ಕೊಬಿಡ ನೀವು. ಆಂಜನೇಯ ದೇವ್ರು ನೋಡಿ ಹೆಂಗ್ ಬರ್ತೈತೆ. हेलो, तो कष्ट गईस तुम. हाँ, ಹಿರಿಯ ಈಸಿ ಹತ್ತನೇ ಕಷ್ಟ ಅಲ್ಲ. ಸಿಟ್ಟಿಂಗ್ ಏರಿಯಾ. ನೋಡ್ರಿ ಹಿಂಗ್ ಬಂದಾಗ ಶಿರ್ಡಿಗೆ ಅಂಕಲ್ ನೋಡಿ ನೋಡ್ತವ್ರೆ. ಕೇಳ್ತವ್ರೆ ಹಿಂಗೆ ಕರ್ಕೊಂಡು. ಅನೇಕ ರೀತಿ ಅನ್ಕೊಂಡ್ಬರ್ದೇವ್ರು.
सांगितलं ना लगेच एकशे पुढची वाटी भरल्या जाते मी फक्त एकच वाटी भरली चला तर काय भरून सगळ्या आवरायला घेऊ कुत्र कुठे ಸೈಲೆಂಟ್ ತಗೊಂಡ್ಬಿಟ್ಟು ಅಮ್ಮ ಆಫ್ ಮಾಡುವಂತ ಕಷ್ಟ. ಅದೊಂದು ಗಡಪ್ಪ ತಗೋಣ ಹೊಟ್ಟೆ ಹಸಿತೈತೆ. ಬೆಳಗಿಂದ ಏನು ತಿಂದಿರಲಿಲ್ಲ, ಸುಸ್ತಾಗುತ್ತದೆ. ನಮ್ಮ ಬಾಸ್ ನೋಡಿ ವಿಘ್ನ ವಿನಾಯಕ ಒಳ್ಳೇದು ಮಾಡುತ್ತದೆ. ಇಲ್ಲಿ ಯಾರು ಇಲ್ಲ, ಏನು ಹಿಸ್ಟ್ರಿ ಏನಿದು ಅಂತ ತಿಳ್ಕೊಳ್ಳೋಕ್ಕೆ. ಹುಡುಗಿ ಹಂಗೋದು ಆಯ್ತಾ? ಮೆಟ್ಲು ಹತ್ತದೊಂದು ಕಷ್ಟ ಇದ್ರೆ ಬಿಟ್ರೆ ದೇವಸ್ಥಾನ ಮಾತ್ರ ಫುಲ್ಲು ಫ್ರೀ ಇತ್ತು. ನೀವು ಬಂದರೆ ಇಲ್ಲೇ ಪಂಚವಟಿ ಕರ್ಕೊಂಡ್ಬರ್ತಾರಲ್ಲ, ಅಲ್ಲಿ ಪಕ್ಕದಲ್ಲೇ ಇದೆ, ನೋಡ್ಕೊಂಡು ಹೋಗ್ಬೋದು ಆರಾಮಾಗಿ. ಲಾಸ್ಟಿಗೆ ತ್ರಯಂಬಕೇಶ್ವರ ಕರ್ಕೊಂಡು ಹೋಗ್ತಾರಂತೆ, ಯಾಕಂದರೆ ಇಲ್ಲಿಂದ 30 ಕಿಲೋಮೀಟರ್ಸ್ ಇದೆಯಂತೆ, ಅದಕ್ಕೋಸ್ಕರ. ಸಮೋಸ 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 ಮುಗಿಸ್ಕೊಂಡ್ವಿ. ಕ್ಯಾಮ್ರಾ ಇಟ್ಕೊ. ಅವ್ರು ಬರಲೇ ಇಲ್ಲ. ಎಲ್ಲಿ ಅವರು? ಇನ್ನೆರಡು ವಿಕೆಟ್. ಎಲ್ಲಾದ್ರು ಅವರು ನಮ್ ಜೊತೆ ಇರೋರು ಕಾಣೆ ಆಗ್ಬಿಟ್ಟವ್ರೆ ಗೈಡ್ಸ್. ನೋಡಿ ಹಿಂಗೆ ಗ್ರೂಪಲ್ಲಿ ಬಂದು ಇದೇಗಳು ಅವ್ರು ಬರೋವರೆಗೂ ವೆಯ್ಟ್ ಮಾಡ್ಬೇಕು ನಮ್ದಾದ್ರೂ. ನಂದು ನನ್ನ ಐಡಿಯಾ ಅಂದ್ರೆ ಬೆಸ್ಟ್ ಸಿಂಗಲ್ ಆಗಿ ಬಂದ್ಬಿಡ್ರಿ. ಇಷ್ಟೇ ನೋಡಿ, ಪಂಚವಟಿ ಕೇಳಿ ಬಟ್ ತುಂಬಾ ಗಲೀಜಿದೆ, ನೀಟಾಗಿ ಇಟ್ಕೊಬೇಕು. ಹಿಂಗಿಟ್ರೆ ಹೆಂಗ್ ತಳೋದು? ಅಟ್ಲೀಸ್ಟ್ ಮುಚ್ಚಿಟ್ರೆ ಅದು ತೊಂಬೋದು. ಹಾ ಅಲ್ವಾ?
ನೋಡಿ ಇಲ್ಲಿ ನೋಡಿ, ಈ ನೀರಲ್ಲೂ ಹುಡುಗರು ಹಿಂಗ ಆಡ್ತಾವ. ಮೋಸ್ಟ್ಲಿ ಆಳ ಇಲ್ಲ ಅನ್ಸುತ್ತೆ, ನಿಂತವ್ರು ಆಳ ಇಲ್ಲದೆ ಇರೋದಕ್ಕೆ ಆಟ ಆಡ್ತಾವ್ರೆ ಅನ್ಸುತ್ತೆ ಅಲ್ಲ. ಇಲ್ಲ ಆಳ ಇಲ್ಲ ಅನ್ಸುತ್ತಲ್ಲ, ಅದಕ್ಕೆ ಆಟ ಆಡ್ತಾವ್ರ. आप बोलो या पाड़ू क्या आप बोलो ಪ್ರೇಮ ಬಾ ಕೈಕೋ ಕಳ್ದೋಗಿ. ವಿಠಲ 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 ಪಾಂಡುರಂಗ ಪಾಂಡುರಂಗ ವಿಠಲ ವಿಠಲ ಹಾಡು ಗೊತ್ತಿಲ್ಲ, ಅದಕ್ಕೆ ಉಲ್ಟಪಟ್ಟ ಅದನ್ನೇ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಎಷ್ಟು ಡರ್ಟಿಯಾಗಿ ಮಾಡಿದ್ದಾರೆ ಪಂಚವಟಿ ನದಿನ ಅಂದ್ರೆ. ವಿಡಿಯೋದಲ್ಲಿ ಕಾಣಿಸ್ತಾ ಇತ್ತೋ ಇಲ್ಲ ಗೊತ್ತಿಲ್ಲ ನನಗಂತೂ, ಫುಲ್ ಗಲೀಜಿದೆ. ಯಾಕೆ ಇಷ್ಟು ಗಲೀಜ್ ಮಾಡಿದಾರೋ ಗೊತ್ತಿಲ್ಲ. ಅವ್ರಲ್ಲಿ ಬಲ್ಲೇ ಇಲ್ವಾ? ನಮ್ಮ ಹಿಂದೆನೆ ಬತ್ತಿದ್ರಲ್ಲ, ಇವ್ರು ಹತ್ತೋದ್ರಮ್ಮ. ಬ್ಯಾಗ್ ಬೇರೆ ತಂದಿಲ್ಲ, ಏನೋ ತಿನ್ನೋಣ ಅಂದ್ರೆ. ಇಲ್ಲೇನ್ ತನಕ್ಕೂ ಮನ್ಸಿಲ್ಲ ನಂಗೆ. ಪಂಚಮುಟಿ, ಆಂಜನೇಯ, ಶಿವ 3 ತೋರಿಸ್ಬಿಟ್ರು. 3ರಲ್ಲಿ ನಾವು 4 ತೋರಿಸ್ತಾರೆ ಅಷ್ಟೇ ಅವರು. ಇದೆಲ್ಲ ಬಿಸ್ನೆಸ್ ಗಿಮಿಕ್ಕು. 9 ದೇವಸ್ಥಾನ ತೋರಿಸ್ತೀವಿ, 10 ದೇವಸ್ಥಾನ ತೋರಿಸ್ತೀವಿ ಇಷ್ಟೇ ಅಂತ. ನಾನು ಅಲ್ಲಿ ಕರೆಕ್ಟಾಗಿ ಅಲ್ಲಿ ನಿಂತ್ಕೊತೀನಿ. ನನಗೊಂದು ಫೋಟೋ ಚೆನ್ನಾಗಿ ತೆಗಿಬೇಕು ಇದಕ್ಕೆ ಹಾಕೋಕ್ಕೆ. ಇಲ್ಲ ಇಲ್ಲ, ಹನುಮಾನ್ ಇದ್ದಾರೆ, ಇಲ್ಲೇ ತೆಗಿಬಾ. ನಾನು ಹಿಂಗ್ ಹೊರಟೋದೆ, ಬಟ್ಟೆ ಬೇರೆ ಜಾಸ್ತಿ ಇತ್ತು ನೋಡಿ ಗೈಸ್. ಪಂಚವಟಿ ಶಾಪಿಂಗ್ ಮಾರ್ಕೆಟ್ ಅಲ್ಲ, ಫಿಶ್ ಮಾರ್ಕೆಟ್. ಹಾ, ದಿಸ್ ಸೈಡ್ ಶಾಪಿಂಗ್ ಮಾರ್ಕೆಟ್. ಯಾರ ಕಿತ್ಕೊಂಡು ನೋಡೋಗ್ಬಿಟ್ಟು ನಮಗೆ ಮೊದ್ಲೇ ಹೇಳೋರು. ಕರ್ನಾಟಕ, ಬೆಂಗಳೂರು. ನೋಡಿ ಪಂಚವಟಿ ಪಂಚವಟಿ ಪಂಚವಟಿಯಿಂದ ಮತ್ತೆ ಎಲ್ಲ ಕರ್ಕೊಂಡು ಹೋಗ್ತಾವ್ರೆ. ಎಲ್ಲಿಂದ ಗೊತ್ತಿಲ್ಲ. कालाराम मंदिर, कालाराम मंदिर, 350 साल पुराना कालाराम कालाराम मंदिर ಅಂತ ಕಳಿಸಿದ್ದು. ये डेवलपिंग वाला काम चालू दिख रहा है सामने. हाँ, ये डेवलपिंग. इधर व्हाइट रामा पर्णकुटी पर्णशाला. उसके बाजू में ग्रीन नेट दिख रहा है बैक साइड में. उधर सीता गुहा, वैष्णव गुहा देखना. उधर 5 ट्री पंचवटी देखना. अपोजिट साइड सीता देवी किचन रूम. व्हाइट रामा, डाउन में ब्लैक रामा. कंप्लीट करना, कॉल करना. ಹಾ, ನಾವು ಇದು ವಿಡಿಯೋ ಮಾಡ್ಕೊಂಡು ತಿನ್ಕೊಂಬರೋದೆಲ್ಲ ಸಿಕ್ಕಿದ್ನಪ್ಪ. ಅಲ್ಲೇನು ಇಲ್ಲಂತೆ ಗೈಸ್, ಬರೇ ದೇವಸ್ಥಾನ ಇದೆಯಂತೆ. ಅದು ಇನ್ನು ಕನ್ಸ್ಟ್ರಕ್ಷನ್ ಅಲ್ಲಿ ಇದೆಯಂತೆ. ಏನಾದ್ರು ತಗೊಂಡ ನಿಮ್ಮ ಅಕ್ಕ ಏನೋ ತಗೊಂಬ ಅಂತಿದ್ರಲ್ಲ, ಏನ್ ಬೇಕಂತೆ ಇಲ್ಲಿ? ಯಾಕೆ ಅಲ್ಲಿ ನಮ್ಮೂರ ಸಿಗಲ್ವಂತ? ಅಮ್ಮ ಎಳ್ನೀರ್ ಐತೆ ಕುಡಿಯೋಣ ಬಾ. भैया भैया दो. ಇವ್ರು ಎಲ್ಲ ಕ್ಯೂರಲ್ಲಿ, ಅವ್ರು ನಮ್ಮೂರ್ ಕ್ಯೂಗ್ ಹೋದ್ರ? ದೋ
ಇದಕ್ಕೆಲ್ಲ ಹೇಳಿದ್ರು ಅವರು ಲಕ್ಷ್ಮಣ್ ರೇಖೆ ಹಾಕಿದ್ದ.